ರೀತಿಯಲ್ಲೂ ಕೂಡ ಸೂಕ್ಷ್ಮವಾಗಿ ನಾವು ಪರಿಗಣಿಸಿದೆ ಸರ್. ಇದನ್ನು ಬಾರೆ ಅಷ್ಟೇ. ನಮಸ್ಕಾರ. ಮೊದಲನೇ ಬಾರಿಗೆ ಜೇವರ್ಗಿ ತಾಲೂಕಿಗೆ ಬಂದಿದ್ದೀನಿ. 2 ವಾರದಿಂದನೂ ಬರಬೇಕಾಗಿತ್ತು. ಆವಾಗ ಅನಿರೀಕ್ಷಿತ ಮಳೆ ಒಂದು ಭಾಗದಲ್ಲಿ ಬಂದಿತ್ತು. ಸೊ ಆ ಸಂದರ್ಭದಲ್ಲಿ ಆ ಕಡೆ ಹೋಗುವಂಥದ್ದಾಯಿತು. ಲಾಸ್ಟ್ ಮಿನಿಟ್ ಚೇಂಜ್ ಆಯಿತು ಪ್ಲ್ಯಾನ್. ಸೊ ಜೇವರ್ಗಿ ತಾಲೂಕಿಗೆ ಬಂದು ತುಂಬ ಖುಷಿ ಆಗ್ತಾಯಿದೆ. ತಾವು ಅವ್ಯವಸ್ಥೆ ಅಂತ ಹೇಳಿದ್ರಿ, ವ್ಯವಸ್ಥೆನೂ ಭಾಳಷ್ಟು ತುಂಬ ಚೆನ್ನಾಗಿ ನಡೀತಾ ಇದೆ. ಅದರಲ್ಲಿ ಸಣ್ಣ ಪುಟ್ಟದ್ದು ಅವ್ಯವಸ್ಥೆಗಳು ಮತ್ತು ಲೋಪಗಳು ಎಲ್ಲ ಕಡೆ ಇರುತ್ತೆ. ಅದು ಯಾವುದಿದ್ದಾವೆ ಸಣ್ಣ ಪುಟ್ಟದಿದ್ರೂ ಅದನ್ನು ಗುರುತಿಸಿ ತಿದ್ದಿ ಸರಿ ದಾರಿಗೆ ತರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಸೊ ಇವತ್ತು ಬೆಳಗ್ಗೆ SIR ಕುರಿತು ಏನೇನು ನಮ್ಮ ತಾಲೂಕಲ್ಲಿ ಪ್ರಗತಿ ಸಾಧನೆ ಆಗಿದೆ, ಸುಮಾರು 55% 55 ಸೊ 64% ನಮ್ಮ ತಾಲೂಕಲ್ಲಿ ಪ್ರಗತಿ ಆಗಿದೆ. ಆದರೆ ಇನ್ನು ಸುಮಾರು 30% 36% ಅಷ್ಟು ಬಾಕಿ ಇದೆ. ಸೊ ಅದನ್ನು ಯಾವ ರೀತಿಯಲ್ಲಿ ವೇಗವಾಗಿ ತ್ವರಿತಗತಿಯಲ್ಲಿ ಅದನ್ನು ಸಾಧನೆ ಮಾಡ್ಬೋದು ಅನ್ನುವಂಥದ್ದು ಸುದೀರ್ಘ ಚರ್ಚೆ ನಡೆಸಿದ್ದೀವಿ. ಸೊ ಅದಾದಮೇಲೆ ತಾಲೂಕು ಆಫೀಸ್ ಸುತ್ತಮುತ್ತಲಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಪ್ರಗತಿ ಕಾರ್ಯಗಳು ನಡೀತಾ ಇದ್ದಾವೆ, ಬಟ್ ನಿಂತೋಗಿತ್ತು. ಸೊ ಅದಕ್ಕೆಲ್ಲ ಚುರುಕುಗೊಳಿಸಿ ಅದನ್ನು ತಕ್ಷಣ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಸೂಚನೆ ಕೊಟ್ಟಿದ್ದೀನಿ. ರೆಕಾರ್ಡ್ ರೂಮ್ ಹೋಗಿ ನೋಡಿದ್ವಿ. ಭೂ ಸಂರಕ್ಷಣೆಯಲ್ಲಿ ಭಾಳ ಒಂದು ಸುಸಜ್ಜಿತವಾದ ರೆಕಾರ್ಡ್ ರೂಮ್ ಕಟ್ಟಿದ್ದಾರೆ. ಸೊ ರೆಕಾರ್ಡ್ ರೂಮನ್ನು ಎಲ್ಲ ಸಾರ್ವಜನಿಕರು ತಮ್ಮ ಭೂಮಿಗೆ ಸಂಬಂಧಪಟ್ಟಂತೆ ಹಳೆ ಪಹಣಿಗಳು, ಹಳೆ ಉತಾರೆ, ಹಳೆ ಮ್ಯೂಟೇಷನ್ಗಳು ಮತ್ತು ಯಾವುದಾದ್ರೂ ಹಳೆ ರೆಕಾರ್ಡ್ಗಳು ಇತ್ತು, ಲ್ಯಾಂಡ್ ಗ್ರ್ಯಾಂಟ್ ನಿಮಗೇನಾದರೂ ಆಗಿತ್ತು ಅಂತಂದರೆ ಭೂಮಂಡಳಿಯಿಂದ ಅದನ್ನು ನಿಮ್ಮ ಭೂ ಮಂಜೂರಾತಿ ಇದೆಲ್ಲ ದಾಖಲೆಗಳು, ರಿಜಿಸ್ಟರ್ಗಳು ಎಲ್ಲ ಇದೇನಿದೆ ಈಗ ಎಲ್ಲ ಆನ್ಲೈನ್ ಮಾಡಿ ಅದನ್ನು ಡಿಜಿಟಲೀಕರಣಗೊಳಿಸಿ ಅದನ್ನೆಲ್ಲ ಅಲ್ಲಿ ಸುರಕ್ಷಿತವಾಗಿ ಅಲ್ಲಿ ನಾವು ಸಂಗ್ರಹಣೆ ಮಾಡಿದ್ದೀವಿ. ಸೊ ಯಾರಿಗೆ ಏನಾದರೂ ಒಂದು ಹಳೆ ನಿಮಗೆ ದಾಖಲೆ ಬೇಕು, ಈಗ ಲೋನಿಗೆ ಬೇಕಾಗುತ್ತೆ ನಿಮಗೆ, ಮತ್ತು ಏನಾದರೂ ಒಂದು ಸಾಲ ಮಾಡೋಕ್ಕೆ ಬೇಕಾಗ್ಬೋದು, ಇನ್ನೊಂದು ಯಾವುದೋ ಉದ್ದೇಶಕ್ಕೆ ಬೇಕಾಗ್ಬೋದು, ಕ್ರಾಪ್ ಇನ್ಶೂರೆನ್ಸಿಗೆ ಬೇಕಾಗ್ಬೋದು. ಸೊ ನಿಮ್ಮ ಎಲ್ಲ ದಾಖಲೆಗಳಿರುವ ಎಲ್ಲ ಹಳೇದು 73ರಿಂದ ಎಲ್ಲ 63ರಿಂದ ಸುರಕ್ಷಿತವಾಗಿದ್ದಾವೆ. ಸೊ ಎಲ್ಲ ತಾವು ಬಂದು ಅದನ್ನು ಸದುಪಯೋಗ ಪಡ್ಕೊಳ್ಬೋದು. ಚೆನ್ನಾಗಿ ನಡೀತಾ ಇದೆ ಅದು. ಹಾಗೆ ತಹಸೀಲ್ದಾರ್ ಆಫೀಸ್ ಸುತ್ತಮುತ್ತಲಲ್ಲಿ ಸ್ವಲ್ಪ ಟಾಯ್ಲೆಟು ಅದು ಇದು ಸ್ವಲ್ಪ ಅಭಿವೃದ್ಧಿ ಆಗಬೇಕು ಅಂತ ಸಾರ್ವಜನಿಕರು ದೂರಿದ್ರು. ಸೊ ಅದನ್ನೆಲ್ಲ ಚರ್ಚೆ ಮಾಡಿ ಇದಕ್ಕೆಲ್ಲ ಈ ವರ್ಷದ ಯೋಜನೆಯಲ್ಲಿ ನಾವು ಇಟ್ಕೊಳ್ತೀವಿ. ನಂತರ ನಾವು ಅಲ್ಲಿಂದ ಸ್ಟೇಡಿಯಮಿಗೆ ಹೋಗಿದ್ವಿ. ಸ್ಟೇಡಿಯಮಲ್ಲಿ ಸೊ 1-2 ತಿಂಗಳ ಹಿಂದ್ಗಡೆ ಸ್ವಲ್ಪ ಜೋರಾಗಿ ಬಿರುಗಾಳಿ ಬೀಸಿತ್ತು. ಅದೆಲ್ಲ ಸ್ವಲ್ಪ ಆ ಶೆಡ್ಡು ಅದೆಲ್ಲ ಬಿದ್ದೋಗಿತ್ತು. ಮತ್ತು ಸ್ಟೇಡಿಯಮಲ್ಲಿ ಏನು ಸಿವಿಲ್ ವರ್ಕ್ ಇತ್ತು ಅದನ್ನು ಡ್ಯಾಮೇಜ್ ಆಗಿತ್ತು. ಸೊ ಅದನ್ನು ಯಾವ ರೀತಿಯಲ್ಲಿ ದುರಸ್ತಿ ಮಾಡುವಂಥದ್ದು. ಆಮೇಲೆ ಇನ್ನೂ ಹೆಚ್ಚು ಈಗಾಗಲೇ ಅಲ್ಲಿ ಕಬಡ್ಡಿ, ಖೋ ಖೋ ಕೋಡ್ ಅರ್ಧಕ್ಕೆ ಕಾಮಗಾರಿ ಆಗಿದೆ. ಅದನ್ನು ಸಹ ತಕ್ಷಣಕ್ಕೆ ಮುಕ್ತಾಯಗೊಳಿಸಬೇಕು. ಆಮೇಲೆ ಬ್ಯಾಡ್ಮಿಂಟನ್ ಕೋರ್ಟನ್ನು ಅಭಿವೃದ್ಧಿ ಮಾಡಬೇಕು. ಇನ್ನು ಬೇರೆ ಬೇರೆ ಕೆಲಸಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು ಎಲ್ಲ ಪೂರ್ಣಗೊಳಿಸಿದ್ದೀವಿ ಚರ್ಚೆ. ಸೊ ಈಗ SIR ಬಗ್ಗೆ ಫೀಲ್ಡ್ ವಿಸಿಟ್ ಎಲ್ಲ ಮಾಡ್ತೀನಿ. ಆಮೇಲೆ ಇನ್ನೂ ಒಂದು 4-5 ಫೀಲ್ಡ್ ವಿಸಿಟ್ ಇದೆ. ಬಟ್ ಈಗ ಸರ್ಪ್ರೈಸ್ ಇದೆ, ನಿಮಗೆ ಹೇಳಿಬಿಟ್ರೆ ಅವರೆಲ್ಲ ರೆಡಿ ಆಗ್ತಿರ್ತಾರೆ. ಸೊ ಅದು ಈಗಲೇ ಹೇಳಲ್ಲ ಸರ್. ಜವರಿ ಜನತೆಗೆ ಒಂದು ರೀತಿಯಿಂದ ತಮ್ಮ ಒಂದು ನಿರೀಕ್ಷೆ ಇದೆ ಸರ್. ನೂತನ ಜಿಲ್ಲಾಧಿಕಾರಿಗಳು ಏನದ ಅಭಿವೃದ್ಧಿ ಪಡಿಸುವಲ್ಲಿ ಇವತ್ತಿನ ಏನದ ಭಾಳ ಒಂದು ಶಕ್ತಿ ಒಂದು ರೈತರಿಗೆ, ಮತ್ತು ರೈತರಿಗೆ ಯಾಕಂತಂದ್ರೆ ಈ ವರ್ಷ ಮಳೆ ಭಾಳ ಕುಸ್ತಿ ಸರ್. 60%ಕ್ಕಿಂತ ಏನದ ಮಳೆ ಆಗೋದಕ್ಕಿಂತ ರೈತರಿಗೆ ಭಾಳಷ್ಟು ಕೂಡ ಏನಾದರೂ ಸಮಸ್ಯೆ ಉಂಟಾಗಿದೆ ಸರ್. ರೈತರಿಗೆ ಈಗ ಏನಾದರೂ ಕೂಡ ಸರ್ಕಾರದಿಂದ ಪರಿಹಾರವನ್ನು ಏನಾದರೂ ಕೂಡ ದೊರಕಿಸ್ತಾರ ಸರ್ಕಾರದ? ಇದರಲ್ಲಿ 3 ವಿಚಾರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಏನು ಅಂತಂದರೆ, ಹಿಂದಿನ ವರ್ಷ ಏನು ಕ್ರಾಪ್ ಇನ್ಶೂರೆನ್ಸಲ್ಲಿ ರೈತರಿಗೆ ಬರ್ತಕ್ಕಂಥ ಏನು ಇನ್ನೂ ಹಣ ಬಿಡುಗಡೆಗೊಳಿಸೋದು ಬಾಕಿ ಇತ್ತು. ಅದು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ 350 ಕೋಟಿ ಬರೋದು ಬಾಕಿ ಇದೆ. ಈಗಾಗಲೇ 1 ವಾರದ ಹಿಂದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲೆಗೆ ಆಗಮಿಸಿದ್ದಾಗ 225 ಕೋಟಿ ಸರ್ಕಾರದಿಂದ ಜಿಯೋ ಆಗಿದೆ. ಸೊ ಆ ಹಣ ಈ ವಾರದಲ್ಲಿ ಬಿಡುಗಡೆ ಆಗುತ್ತೆ. ಇನ್ನು ಉಳಿದಿದ್ದು ಒಂದು ವಾರ, ಇನ್ನು ಮುಂದಿನ 1 ವಾರದೊಳಗಡೆ ಬಾಕಿ ದುಡ್ಡನ್ನು ಕ್ರಾಪ್ ಇನ್ಶೂರೆನ್ಸ್ ಸಂಬಂಧಪಟ್ಟಂತೆ ಬಿಡುಗಡೆ ಆಗುತ್ತೆ. ಇದಲ್ಲದೆ ಈಗ ಕ್ರಾಪ್ ಇನ್ಶೂರೆನ್ಸ್ ಈ ವರ್ಷದೂ ನಡೀತಾ ಇದೆ. ಸೊ ಈಗ ಮಳೆ ಇಲ್ಲ, ಭೀಕರ ಬರಗಾಲ ಇದೆ. ಇಂಥ ಸಂದರ್ಭದಲ್ಲಿ ಎಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಕ್ರಾಪ್ ಇನ್ಶೂರೆನ್ಸಿಗೆ ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮ್ಮ ಬಿತ್ತನೆ ಆಗಿಲ್ಲ ಅಂತಂದ್ರೂ ನಿಮಗೆ ಅಲ್ಪ ಸ್ವಲ್ಪ ಪರಿಹಾರ ಸಿಗುತ್ತೆ, ನಿಮಗೆ ಅನುಕೂಲ ಆಗುತ್ತೆ. ಅಟ್ಲೀಸ್ಟ್ ನೀವೇನು ಬೀಜ ಗೊಬ್ಬರಕ್ಕೆ ಏನು ದುಡ್ಡು ಹಾಕಿದರೆ ಅದಾದರೂ ನೀವು ವಾಪಸ್ ಪಡ್ಕೊಳ್ಳೋಂಗೆ ನಿಮಗೆ ಅನುಕೂಲ ಆಗುತ್ತೆ. ಅದಕ್ಕೆ ದಯಮಾಡಿ ಎಲ್ಲ ರೈತರು, ನಮ್ಮಲ್ಲಿ 3.5 ಲಕ್ಷ ರೈತರಿದ್ದಾರೆ. ಈಗ 2.5 ಲಕ್ಷ ಅಷ್ಟು ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಇನ್ನೂ 1 ಲಕ್ಷ ರೈತರು ತಾವೆಲ್ಲ ನೋಂದಣಿ ಮಾಡ್ಕೊಳ್ಬೇಕು ಅಂಥದ್ದು ಈ ಸಂದರ್ಭದಲ್ಲಿ ಕೊಡ್ಕೊಳ್ತಾ ಇದ್ದೀನಿ. 3ನೇದು, ಈಗ ಬರಗಾಲಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಎಲ್ಲ ರೀತಿಯಲ್ಲಿ ಭಾಳ ಗಂಭೀರವಾಗಿ ಇದನ್ನು ಪರಿಗಣಿಸಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಂದು ಹೋಗಿದ್ದರು ನಮ್ಮ ಜಿಲ್ಲೆಗೆ, ತಮ್ಮೆಲ್ಲ ಗೊತ್ತಿದೆ. ಅದಾದಮೇಲೂ ಸಹ 2 ಸಭೆಗಳನ್ನು ಮಾಡಿದ್ದಾರೆ. ನಿನ್ನೆನೂ ಸಹ ರವಿವಾರ ಇದ್ದೂ ಸಹ ಮುಖ್ಯಮಂತ್ರಿಗಳು, ಮುಖ್ಯ ಕಾರ್ಯದರ್ಶಿಗಳು ಎಲ್ಲರೂ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನು ಬರದ ಸ್ಥಿತಿಗತಿ ಏನಿದೆ ಅದರದ್ದೆಲ್ಲ ಒಂದು ಚರ್ಚೆ ನಡೆಸಿ ಅದನ್ನು ಅಪ್ಡೇಟ್ ಪಡ್ಕೊಂಡಿದ್ದಾರೆ. ಸೊ ಈಗ ಎಲ್ಲ ಗ್ರೌಂಡ್ ಟ್ರೂತಿಂಗ್ ಅಂತ ಮಾಡ್ತಾ ಇದ್ದೀವಿ. ಈ ನಾಳೆಯಿಂದ ನಾವು ಒಂದು ಸರ್ಕಾರ ಆ್ಯಪ್ ಡೆವಲಪ್ ಮಾಡಿಕೊಟ್ಟಿದೆ. ಅದರಲ್ಲಿ ಗ್ರೌಂಡ್ ಟ್ರೂತಿಂಗ್ ಅಂತಂದರೆ ಸ್ವಲ್ಪ ಫೀಲ್ಡಲ್ಲಿ ಯಾವ ರೀತಿ ಬಿತ್ತನೆ ಆಗ್ತಾ ಇದೆ, ಬಿತ್ತನೆ ಆಗಿತ್ತು ಅಂತಂದರೆ ಮೊಳಕೆ ಹೊಡೆದಿದೆಯಾ, ಚಿಗುರು ಬಿದ್ದಿದೆಯಾ, ಬೆಳೆ ಬೆಳೀತಾ ಇದೆಯಾ,
ಯಾವ ರೀತಿ ಇದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಒಂದು ವರದಿ ಕೊಡ್ತೀವಿ. ಆ ವರದಿಯನ್ನು ಅವರು ಕೇಂದ್ರ ಸರ್ಕಾರಕ್ಕೂ ಕಳಿಸ್ತಾರೆ. ಅದಾದಮೇಲೆ ಬರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಏನೇನು ಸೌಲಭ್ಯಗಳು ಕೊಡುವಂಥದ್ದು ತೀರ್ಮಾನ ಆಗುತ್ತೆ. ಭಾಳ ವೇಗಗತಿಯಲ್ಲಿ ನಡೀತಾ ಇದೆ. ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ ಇದನ್ನು ಪರಿಗಣಿಸಿದೆ. ಸದ್ಯಕ್ಕೆ ಇದೆಲ್ಲ ತಮ್ಮ ಮುಂದೆನೂ ಗೊತ್ತಾಗುತ್ತೆ. ಸರ್ ಕೊನೆಯದು ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ.